ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾಪರ ಭಕ್ತರಿಂದ ಬೃಹತ್ ಪ್ರತಿಭಟನೆ. ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಆಗ್ರಹ. ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಮೆರವಣಿಗೆ. ಹೌದು, ಪೋಕ್ಸೋ ಪ್ರಕರಣವನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾವರ ತೇಜೋವಧೆ ನಡೆಯುತ್ತಿದೆ ಎಂದು ಆರೋಪಿಸಿ ನಗರದಲ್ಲಿ ಕೋಲಿ ಸಮಾಜದ ಮುಖಂಡರು ಮತ್ತು ಭಕ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಜಗತ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಗಿತು. ಲಚ್ಚಪ್ಪ ಜಮಾದಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗಿ ಪೋಕ್ಸೋ ಪ್ರಕರಣವನ್ನ ತಕ್ಷಣವೇ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳಲ್ಲಿ ಅಪ್ರಾಪ್ತೆಯ ಮುಖವನ್ನ ಸ್ಪಷ್ಟವಾಗಿ ತೋರಿಸಲಾಗಿದೆ. ಇದು ಕಾನೂನು ಬಾಹಿರವಾಗಿದ್ದು ಬಾಲಕಿಯ ಗೌಪ್ಯತೆ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ವಿಡಿಯೋವನ್ನ ವೈರಲ್ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಹೋರಾಟ ಅಂದ್ರೆ ಏನು ಅನ್ನುವಂಥ ಬಿಸಿ ವಾತಾವರಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಏನು ಮಹಾಲೂಜ ಮಠದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಒಂದು ಪೋಸ್ಕೋ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಆಯೋಜನೆಯನ್ನು ಮಾಡಿ ಅದರಂತೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಗಿದೆ. ಇವತ್ತು ಸರ್ಕಾರ, ಇವತ್ತು ಯಾದಗಿರಿ ಜಿಲ್ಲಾಡಳಿತ ಇವತ್ತು ಈ ಒಂದು ಏನು ಪ್ರಕರಣ ದಾಖಲೆ ಮಾಡಿದ್ದಾರೆ, ಈ ಪ್ರಕರಣವನ್ನು ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಪಾಸ್ ಮಾಡಿ ಈ ಕೇಸನ್ನು ಬಿ ರಿಪೋರ್ಟ್ ಹಾಕಬೇಕು, ಈ ಕೇಸನ್ನು ಕ್ವಾಶ್ ಮಾಡಬೇಕು. ಯಾರು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರಿಗೆ ತನಿಖೆ ಮಾಡಿ ಏನು ಆಯೋಗದ ಅಧ್ಯಕ್ಷನ ಮೇಲೂ ಕೂಡ ಪ್ರಕರಣ ದಾಖಲಿಸಬೇಕು, ತನಿಖೆ ಆಗಬೇಕು. ಇವತ್ತು ಏನು FIR ಮಾಡಿದ್ದಾರೆ PSI ಇರ್ಬೋದು, ಅವ್ರ ಮೇಲೆ ಕೂಡ ತನಿಖೆ ಆಗಬೇಕು. ಏನು CDPO ಇದ್ದಾರೆ ಅವ್ರ ಮೇಲೆ ಒಂದು ತನಿಖೆ ಆಗಬೇಕು. ಇವತ್ತು ಏನು ಇದೇ ಒಂದು ಪ್ರಕರಣ ಅನೇಕ ಫೇಸ್ಬುಕ್ಗಳಲ್ಲಿ, ಇವತ್ತು ವಾಟ್ಸಪ್ಗಳಲ್ಲಿ, ಇವತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಕೆಟ್ಟದಾಗಿ ಬರೆದು ಒಂದು ತಪ್ಪು ಮಾಡದೇ ಇದ್ದಂಥ ಒಂದು ಸನ್ನಿವೇಶವನ್ನು ಚಿತ್ರೀಕರಣ ಏನಿದೆ ಅದನ್ನೇ ತಪ್ಪು ಅಂತ ಅರ್ಥೈಸುವಂತೆ ಇವತ್ತು ಬರೆದು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ತೇಜೋವಧೆ ಮಾಡಬೇಕೆನ್ನುವ ಹುನ್ನಾರದಿಂದ ಆಗಿರುವಂಥ ಈ ಪ್ರಕರಣ ಇವತ್ತು ವಾಪಸ್ ಪಡೆದು ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ. ಇವತ್ತು ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಆದಮೇಲೆ ಆ ಮಗುವಿನ ಫೋಟೋ ತೋರಿಸಬಾರ್ದು, ಆ ತಂದೆ ತಾಯಿಯ ಹೆಸರು ತೋರಿಸಬಾರ್ದು, ಮಗುವಿನ ಹೆಸರು ತೋರಿಸಬಾರ್ದು, ಇದು ಕಾನೂನಿನಲ್ಲಿದೆ. ಆದರೂ ಕೂಡ ಇವರು ಅದನ್ನು ಫೋಟೋ ಸಮೇತ ಇವತ್ತು ಹರಿಬಿಟ್ಟಿದ್ದಾರೆ. ಅವ್ರು ಯಾರ್ಯಾರು ಇದು ಮಾಡಿದ್ದಾರೆ ಅವರೆಲ್ಲ ಸ್ಕ್ರೀನ್ ಶಾಟ್ಗಳನ್ನು ತೆಗೆದುಕೊಂಡಿಟ್ಟಿದ್ದೇವೆ, ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೇವೆ. ಇವತ್ತು ಸರ್ಕಾರ ಕೂಡಲೇ ಇದು ಹಿಂಪಡಿಬೇಕು. ಮಲ್ಲಿಕಾರ್ಜುನ ಮುತ್ಯಾವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ನಡೆಸಲಾಗುತ್ತಿದೆ. ಪ್ರಕರಣದ ಸಮಗ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಬೇಕು. ನಿರಪರಾಧಿಗಳ ಮೇಲೆ ಕಳಂಕ ಬಾರದಂತೆ ಸರ್ಕಾರ ಜಾಗೃತೆ ವಹಿಸಬೇಕು ಎಂದು ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಪ್ರಮುಖ ಭಾಗಗಳಲ್ಲಿ ಕೆಲಕಾಲ ಟ್ರಾಫಿಕ್ ಸಂಚಾರಕ್ಕೂ ಅಡಚಣೆ ಉಂಟಾಯಿತು.
ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸಭೆ, ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮಲ್ಲಿಕಾರ್ಜುನ ಮುತ್ಯ ಸಾಕಿನ ಮಹಾರಾಜ್ ಅವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳದೆ ದುರುದ್ದೇಶದಿಂದ ದೂರು ದಾಖಲಿಸುವ ವಿರುದ್ಧ ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ನೇರಕಾಣ ವಿಷಯಕ್ಕೆ ಸಂಬಂಧ